ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ. ಇವತ್ತು ಶ್ರವಣ ಶನಿವಾರ, ಕಡೆ ಶ್ರವಣ ಶನಿವಾರ. ನಮ್ಮ ಮನೇಲಿ ಎಲ್ಲ ಫುಲ್ಲು ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಹುಡುಗಿ ಅಂತೂ ತೀಟೆ ಆಗ್ಬಿಟ್ಟು ಪಾಪ ಹೊಟ್ಟೆ ಹಸ್ಕೊಂಡಿದ್ದಾಳೆ. ಅವಳಿಗಂತೂ ನಾವಂತೂ ದಾಸಪ್ಪನ ಕಾದು ಕಡೆ ಶ್ರಾವಣ ಶನಿವಾರದಲ್ಲಿ ಎಲ್ಲರಿಗೂ ಅನುಭವ ಆಗಿರ್ತದೆ. ಅಷ್ಟೊಂದು ದಾಸಪ್ಪ ಬಂದಿದ ತಕ್ಷಣ ಎಲ್ಲ ಫುಲ್ಲು ನಾವು ಅವ್ರಿಗೂ ಪಾಪ ಟೈಮ್ ಇದಾಗಬೇಕು ಅಂತ ಎಲ್ಲ ನಾಮ ಇಸ್ಕೊಳಕ್ಕೆ ರೆಡಿ ಆದವು. ಅಷ್ಟೊತ್ತು ನನ್ನ ಮಗ ನಾಮ ಇಕ್ಕಿಸ್ಕೊಂಡ. ನನ್ನ ಮಗಳು ಅಲ್ಲಿಂದ ನೋಡ್ತಾ ಇದ್ದರು ಏನಿದು ಹೊಸದು ಅಂತ. ಅವಳಿಗೂ ನಾಮ ಇಕ್ಕಿಸಿ ನಾನು ನಾಮ ಇಕ್ಕಿಸ್ಕೊಂಡೆ. ಆ ನಾಮ ಇಕ್ಕಿಸ್ಕೊಳ್ಳೋ ವೈಬೇ ಒಂಥರ. ಅದು ಇಕ್ಕಿಸ್ಕೊಂಡಾದ್ಮೇಲೆ ಮೂರು ನಾಮ ಆ ಮನಸ್ಸೇ ಒಂಥರ ಬದಲಾವಣೆ ಆಗುತ್ತೆ. ಯಾರಿಗಾದ್ರೂ ಆಗಿದರೆ ಒಂದು ಕಮೆಂಟ್ ಹಾಕಿ. ನಾಮ ಇಕ್ಕಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತು ನಮ್ಮ ಹುಡುಗನಿಗೆ ಉಪನಯನ ಕಳಿಸ್ತು. ನಾನು ಚಿಕ್ಕ ಹುಡುಗ ಇದ್ದಾಗ ಈ ಥರ ಹೋಗ್ಬೇಕಾಯ್ತು. ಆವಾಗ ಒಂಥರ ಮುಜುಗರ. ಹೀಗೆ ನಮ್ಮ ಹುಡುಗ ಅಲ್ಲೇ ಹೋಗಿ ಒಂದು 3 ಮನೆ ಉಪನಯಿಸ್ಕೊಬಂದ. ನಾವು ಚಿಕ್ಕ ಹುಡುಗರು ಜ್ಞಾಪನ ಅದಕ್ಕೆ ಏನಂತ ಕೇಳ್ರಿ ಇಲ್ಲಿ. ಈಗಿನ ಲೇಟೆಸ್ಟ್ ಜನ್ರೇಷನ್ ಏನಂತ ಕೇಳ್ರಿ. ಆಮೇಲೆ ಅಷ್ಟೊತ್ತಿಗೆಲ್ಲ ತಗೊಬಂದೆಲ್ಲ ಹಾಕಾದ್ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿದರು. ನಾವು ಎಲ್ಲ ಭಕ್ತಿಯಿಂದ ಕೈ ಮುಗಿದು ಎಲ್ಲ ರೆಡಿ ಮಾಡಿದೋ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ವೆಂಕಟರಮಣ ಸ್ವಾಮಿ ಚೆನ್ನಾಗಿ ಕಾಣ್ತಾ ಇದ್ದ. ಅಷ್ಟೊತ್ತಿಗೆ ನಮ್ಮ ಊಟಕ್ಕೆ ಪಂಕ್ತಿ ಕೂತ್ಕೊಂಡು ಇಲ್ಲಿ ನಮ್ಮ ತಿಟ್ಟೆ ಸುಬ್ಬಿ ನಮ್ಮ ಹುಡುಗ ಎಲ್ಲ ರೆಡಿಯಾಗಿ ದಾಸಪ್ಪನ ಕರ್ಕೊಂಡೋಗಿ ಸೇಫಾಗಿ ಅವ್ರ ಮನೆಗೆ ಬಿಟ್ಟು ಬಂದು ನಾವು ಎಲ್ಲ ನೋಡಿ ಈಗ ಊಟಕ್ಕೆ ರೆಡಿ ಆಗ್ತಾಯಿದ್ವಿ. ಓಕೆ, ಬೈ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ